ಗ್ಯಾಸ್ ಕೂಗ್ತದೆ ಕಣೋ. ಎಲ್ಲರಿಗೂ ನಮಸ್ತೆ. ಅವನ ಮಗ ನರ್ವಸ್ ಆಯ್ತದೆ. ನಮಸ್ತೆ ಎಲ್ಲರಿಗೂ. ಇವಳು ನನ್ನ ಅತ್ತೆ ಮಗಳು. ಎಲ್ಲರಿಗೂ ನಮಸ್ತೆ. ತುಂಬ ಜನ ಅಕ್ಕ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ ಅಂತಿದ್ರಿ. ಆಮೇಲೆ ನಿಮ್ಮದು ಲವ್ ಮ್ಯಾರೇಜ್ ಅಂತ ತುಂಬ ಜನ ಕೇಳ್ತಿದ್ರಿ. ಎಲ್ಲರಿಗೂ ನಾನು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಸುಮಾರು ಜನ ಆ ರೀತಿ ಕಳಿಸ್ತಾನೆ ಇರ್ತಾರೆ. ಅದಕ್ಕೇ ನಿಮ್ಮ ಹತ್ರ ನಾನು ಈ ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಲವ್ ಸ್ಟೋರಿಗಳನ್ನ ಒಂದೊಂದೇ ಹಂತದಲ್ಲಿ ಈ ವಿಡಿಯೋ ಮುಖಾಂತರ ನಾನು ಹೇಳ್ಕೊಂಡು ಹೋಗ್ತೀನಿ. ಇಷ್ಟ ಇದ್ದವರು ಬಯೋನಲ್ಲಿ ನನ್ನ ಯೂಟ್ಯೂಬ್ ಲಿಂಕ್ ಇದೆ, ನೋಡ್ಬೋದು. ಈಗ ನಮ್ಮ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ನಾವು ಯಾವ ರೀತಿ ಪರಿಚಯ ಆದ್ವಿ, ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ರೀತಿ ಯಾವ ಸಂಬಂಧ ಇತ್ತು ಅಂತ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಕಂಟಿನ್ಯೂ ಮಾಡೋಣ. ಇವ್ರು ಬಂದು ನಮ್ಮಮ್ಮನ ಸ್ವಂತ ಅಣ್ಣನ ಮಗ ಅಂತಂದರೆ ನನ್ನ ಮಾವನ ಮಗ. ಚಿಕ್ಕ ವಯಸ್ಸಿಂದನೂ ನಾವು ತುಂಬಾ ಇಷ್ಟಪಡ್ತಿದ್ವಿ. ಆದರೆ ನಾನು ಇಷ್ಟಪಡ್ತಿದ್ದೆ, ಅವನು ಹೇಳ್ಕೊಂಡಿರಲಿಲ್ಲ, ಅವರು ಕೂಡ ನನ್ನ ಹತ್ರ ಹೇಳ್ಕೊಂಡಿರಲಿಲ್ಲ. ನಾವೆಲ್ಲ ಬೆಳೆದಿದ್ದು ನಮ್ಮ ಅತ್ತೆ ಮನೇಲೇ. ಚಿಕ್ಕ ವಯಸ್ಸಲ್ಲಿ ನನ್ನ ಸ್ಕೂಲ್ ರಜೆ ಇದ್ದಾಗ ಇವ್ರ ಮನೆಗೆ ಕರ್ಕೊಂಡೋಗಿದ್ರು. ನನ್ನ 1 ತಿಂಗಳು 1.5 ತಿಂಗಳು ಇವ್ರ ಮನೇಲೇ ಇದ್ದೆ. ಇವ್ರ ಅಮ್ಮನೂ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಏನಪ್ಪ ಅಂತಂದರೆ ಇವನಿಗೆ ನಾನು ಅಲ್ಲಿಗೆ ಬಂದಿರೋದು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂತಂದರೆ ಒಬ್ರಿಗೊಬ್ರು ಮುಖ ಕಂಡ್ರೇ ಆಗ್ತಿರ್ಲಿಲ್ಲ, ಯಾಕಂತ ಗೊತ್ತಿಲ್ಲ. ಅಂದರೆ ಒಂಥರ ಶತ್ರುಗಳಿದ್ದಂಗೆ ಇರ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಅದು ಯಾವ ರೀತಿ ಪ್ರೀತಿ ಬಿಡ್ತೋ ನನಗಂತೂ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಅತ್ತೆ ನನ್ನ ಕರ್ಕೊಂಡು ಹೋಗಿದ್ದು ರಜೆಗೆ, ಆಟ ಆಡ್ಕೊಂಡು ನನ್ನ ಮಗನ ಜೊತೆಗೆ ಚೆನ್ನಾಗಿರಲಿ ಅಂತಂದ್ಬಿಟ್ಟು. ಇವ್ನು ನೋಡಿದ್ರೆ ನಾನು ಬಿಟ್ಬಿಟ್ಟು ಓಡೋಗ್ತಿದ್ದ, ಹುಡುಗರ ಜೊತೆಗೆ ಸೇರಿಸ್ಕೊತಿದ್ದ. ಎಲ್ಲರೂ ಆಟ ಆಡೋಕೆ ಕರ್ಕೊಂಡು ಹೋಗು ಅಂತಂದರೆ ನಾನು ಕರ್ಕೊಂಡೋಗಲ್ಲ ಅಂತ ಹೇಳ್ತಿತ್ತು. ಆದ್ರೂ ಬಿಡ್ತಿರ್ಲಿಲ್ಲ. ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಇವನು ಅಂತ ಅಂದ್ಬಿಟ್ಟು ಏನಾರೋ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಅತ್ತೆಗೆ ಹೇಳಿಸ್ಬಿಟ್ಟು ಕರ್ಕೊಂಡು ಹೋಗೋ, ಅವಳನ್ನೇನು ಕರ್ಕೊಬಂದಿರೋದು ಮನೆಗೆ, ನಿನ್ನ ಜೊತೆಗೆ ಆಟ ಆಡ್ಕೊಂಡಿರಲಿ ಅಂತ ಅಂದಿದ್ರು. ಸೊ ಅದಕ್ಕೇ ಅವನು ಅದೊಂದು ಟಾಪಿಕ್ ಇಟ್ಕೊಂಡು ಮಾತ್ರ ನನ್ನ ಕರ್ಕೊಂಡು ಹೋಗ್ತಿದ್ದ ಆಟ ಆಡೋಕ್ಕೆ. ಇಲ್ಲಾಂದರೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂದರೆ ಅವಾಗಿಂದನೂ ಅಷ್ಟೇ, ಇವಾಗಾದ್ರೂ ಅಷ್ಟೇ ಜಾಸ್ತಿ ಗಂಡ್ಮಕ್ಳು ಜೊತೆಗೆ ಸೇರೋಕ್ಕೆ ಬಿಡಲ್ಲ. ಚಿಕ್ಕ ವಯಸ್ಸಲ್ಲಂತೂ ಇನ್ನೂ ಸೇರೋಕ್ಕೆ ಬಿಡ್ತಿರ್ಲಿಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟಾಗಿ ಸೇರೋಕ್ಕೆ ಬಿಡ್ತಿರ್ಲಿಲ್ಲ. ಏನಪ್ಪ ಅಂತಂದರೆ ನನ್ನ ಲವ್ ಸ್ಟೋರಿ ಯಾವ ರೀತಿ ಅವನ ಮೇಲೆ ಸ್ಟಾರ್ಟ್ ಆಯಿತು ಅಂತಂದರೆ, ಮತ್ತೆ ನನ್ನ ಹತ್ರ ಬಂದುಬಿಟ್ಟು ಒಂದಿನ, ನೀವು ದೊಡ್ಡವರಾದ್ಮೇಲೆ ನಿಮ್ಮಿಬ್ರನ್ನೇ ನಾನು ಮದುವೆ ಮಾಡಿಸೋದು, ನಿನ್ಗೆ ಅವನ ಜೊತೆಗೆ ಮದುವೆ ಮಾಡಿಸೋದು ಅಂತ ಅಂದಿದ್ರು. ಆವಾಗ ಒಂದು ಸ್ವಲ್ಪ ನನಗೆಲ್ಲೋ ಆಸೆ ಹುಡ್ತು, ಅತ್ತೆ ಮಗ ಅಂತಂದ್ಬಿಟ್ಟು. ಸೊ ಆವಾಗ ನನಗೆ ತುಂಬಾ ಪ್ರೀತಿ ಬಿಡ್ತು ಅವನ ಮೇಲೆ. ಆದರೆ ಹೇಳ್ಕೊಂಡಿರಲಿಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾನೆಲ್ಲ ಹೇಳ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಫೋನಲ್ಲಿ ಮಾತಾಡೋದಾಗಲಿ, ಮೆಸೇಜ್ ಆಗಲಿ, ಈ ರೀತಿ ಯಾವುದೂ ಇರಲಿಲ್ಲ ನಮ್ಮ ಹತ್ರ. ಆ್ಯಂಡ್ ಫೋನ್ ಕೂಡ ಇರಲಿಲ್ಲ ನಮ್ಮ ಹತ್ರ, ಫೋನಲ್ಲಿ ಮಾತಾಡೋಕ್ಕಾದ್ರೂ. ಅದಕ್ಕೆ ಮನಸಲ್ಲೇ ಇಟ್ಕೊಂಡು ಆರಾಮಾಗಿದ್ದೆ. ಅವ್ರಿಗೆ ಯಾವ ರೀತಿ ನನ್ನ ಮೇಲೆ ಲವ್ ಸ್ಟಾರ್ಟ್ ಅಂತ ಅವ್ರನ್ನೇ ಕೇಳಬೇಕು ನೀವು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮನು ಅಂತ, ಅಂದರೆ ಫುಲ್ ನೇಮು ಮನೋಜ್ ಅಂತ. ಇವಳು ನನ್ನ ಅತ್ತೆ ಮಗಳು. ನಾನು ಇವಳನ್ನ ಇಷ್ಟಪಟ್ಟಿದ್ದು ಅಂದರೆ ನಮ್ಮ ತಾಯಿ ಮೊದಲೇ ಹೇಳಿದರು, ಏನಂತ ಅಂದರೆ ನಿನ್ನ ಅತ್ತೆ ಮಗಳಿಗೆ ಲೈನ್ ಹಾಕು ನೀನು ಅಂತ. ನಾನು ಇನ್ನೂ ಸಣ್ಣ ಹುಡುಗ ಅಲ್ವ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ. ನಂದೇ ಆದ ಹೋಗ್ತಲ್ಲ ನಾನಿದ್ದೆ. ಒಂದಿನ ಏನಾಯಿತು ಅಂದರೆ ಊರಿಗೆ ಇವಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಇವಳು ದೇಗೆ ಜಾರ್ತಾ ನನ್ನ ತೊಡೆ ಮೇಲೆ ಮಲಗ್ಬಿಟ್ಲು. ನನ್ನ ತೊಡೆ ಮೇಲೆ ಮಲಗಿದಾಗ ಏನೋ ಒಂಥರ ಫೀಲು. ಅತ್ತೆ ಮಗಳು ಅಂದರೆ ಮೊದಲೇ ಕೇಳ್ಬೇಕಾ ಹುಡುಗರಿಗೆ? ಆಗ ನನ್ನ ಮನಸ್ಸಲ್ಲಿ ಸ್ವಲ್ಪ ಫೀಲ್ ಹುಟ್ಟಿತು, ಲವ್ ಫೀಲು. ಅಂದರೆ ಸಣ್ಣ ವಯಸ್ಸು ಅದು. ಲವ್ವೋ ಅಂದರೆ ಕ್ರಶೋ ಏನೋ ಅಂತ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿರಲಿಲ್ಲ. ಅಂದರೆ ಪ್ರೀತಿ ಥರನೇ ನನಗೆ ಹುಟ್ಟಿದ್ದು. ಅವಳು ಮನೆ ಕಂದಾಗ ನಮ್ಮ ತಾಯಿ ಒಂದು ಮಾತಂದರು, ಅತ್ತೆ ಮಗಳು ಲೈನ್ ಹಾಕೋ ಬೆಳೆಸ್ಕೊ ಅಂತಂದರು. ಆವಾಗ ನಾನು ಡಿಸೈಡ್ ಮಾಡಿದೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಕಂಡ್ರೆ ನಂಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಸ್ವಲ್ಪ ಹುಚ್ಚುಚ್ಚಿಗೆ ನಿಂತ್ಕೊಳ್ಳೋ, ಗಲೀಜು ಜಾಸ್ತಿ, ನೀಟ್ನೆಸ್ ಇರ್ತೀನಲ್ಲ, ಕೈಗೆ ಸಿಗ್ತಿರ್ಲಿಲ್ಲ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋಳು ಒಟ್ಟಿಗೆ. ಹುಡುಗರು ನನಗೂ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಏನಂದರೆ ಅಲ್ಲಿ ಇಲ್ಲಿ ಮಾತಾಡ್ಸ್ಕೊಂಡು ಸ್ವಲ್ಪ ಇದು ಮಾಡ್ತಿದ್ದು. ಊರಿಗೆ ಬರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಲವ್ ಆಗಿದ್ದು ಅಲ್ಲಿ. ಅದು ಲವ್ ಆದಮೇಲೆ
ನನ್ನ ಸಣ್ಣ ವಯಸ್ಸಲ್ವ ನಾನು ಅವೆಲ್ಲ ತಲೆ ಕೆಡಿಸ್ಕೋಕೆ ಹೋಗಲಿಲ್ಲ. ಅದೇನು ನನ್ನ ಕ್ರಶ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಾದಮೇಲೆ ಊರಿಗೆ ಕರ್ಕೊಂಡು ಬಂದೆ. ಇವಳನ್ನ ಆಟಾಡೋಕೆ ಕರ್ಕೊಯ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಳು ನಮ್ಮ ತಾಯಿಗೆ ಹೇಳಿ ಚಾಡಿ ಚುಚ್ಚಿ ನನಗೆ ಕಡ್ಡಿ ತಗೊಂಡು ಒಡಿಸಿ ಕರ್ಕೊಬತ್ತಿದ್ಲು. ಇವಳ ಜೊತೆ ಹೆಣ್ಣೆಕ್ಳ ಜೊತೆ ನಾವೇನು ಆಟ ಆಡ್ಮೋ ಅಂದ್ಬಿಟ್ಟು ನಾನು ಗಂಡೆಕ್ಳ ಜೊತೆ ಓಡೋಗಿ ಕುಂತ್ಕೋವೆ. ಅದು ಇವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಬಿಟ್ಬಿಟ್ಟು ಓಡಾಯ್ತಾನೆ ಅಂದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ತಾಯಿಗೆ ಹೇಳ್ಬಿಟ್ಟು ಹೊಡ್ಸ್ಬಿಟ್ಟು ಕರ್ಕೊಬರೋಳು. ಅವಾಗ ತುಂಬ ಸಿಟ್ಟಿತ್ತು ಇವಳ ಮೇಲೆ, ಹೇಳ್ಬಿಟ್ಟು ಹೊಡಿಸ್ತಾಳೆ ಅಂತ. ಹಂಗೆ ಹೋಯ್ತಾ ಸ್ವಲ್ಪ ಪ್ರೀತಿ ಹುಟ್ಟಿತ್ತು. ಹುಟ್ಟಾದಮೇಲೆ ಇವಳು ಊರಿಗೆ ಹೋದ್ಮೇಲೆ ಸ್ವಲ್ಪ ದಿನ ಕಳೀತಾದ್ಮೇಲೆ ಇವ್ರದ್ದೇನೋ ಪ್ರಾಬ್ಲಮ್ ಆಗಿ ಇವರು ದೂರ ಆಗೋದ್ರು. ನಾನು ನಮ್ಮ ತಾಯಿ ತೀರೋಗಿ ನಾನು ದೂರ ಆಗೋದೆ. ನನಗೆ ಇವಳಿಗೂ ಲಿಂಕೇ ಇರಲಿಲ್ಲ. ಸುಮಾರು ವರ್ಷಗಳು, ಅಂದರೆ ಒಂದು 7 ವರ್ಷ ನನಗೂ ಇವಳಿಗೂ ಯಾವುದೇ ರೀತಿ ಲಿಂಕ್ ಇರಲಿಲ್ಲ. ನಾನು ಇವಳು ಮಾತಾಡ್ಸಿರ್ಲಿಲ್ಲ, ಇವಳು ನೋಡಿರಲಿಲ್ಲ, ಇವಳು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆಗ 7 ವರ್ಷದಲ್ಲಿ ಎಲ್ಲ ಪೂರ್ತಿ ಮರೆತುಬಿಟ್ಟಿದೆ. ಅವಾಗ ಪಿತೃಪಕ್ಷದ ದಿನ ಊರಿಗೆ ಹೋಗಿ ಬಂದಿದ್ದಾಳ ಅಂದ್ಬಿಟ್ಟು ನಮ್ಮ ತಾಯಿಗೆ ಎಡೆ ಇಕ್ಬಿಟ್ಟು ಬರ್ತಾಳ ಅಂತ ಕಾಯ್ತಿದ್ದೆ. ಇವ್ರದ್ದೇನು ಕತೆ ಆಗಿರೋದ್ರಿಂದ ಇವರು ಬರೋಕ್ಕೆ ಕಾಯ್ತಿರಲಿಲ್ಲ. ನಾನು ಹೋಗುವೆ, ಕಾಯುವೆ, ವಾಪಸ್ ಬಂದುಬಿಡುವೆ. ಅದೇ ರೀತಿ ಆಗಿ ಮುಂದೆ ನಮ್ಮ ಲವ್ ಸ್ಟೋರಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನಾವು ನಾಳಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಇವತ್ತಿಗೆ ಇಷ್ಟು ಸಾಕು. ಎಲ್ರಿಗೂ ಧನ್ಯವಾದಗಳು ನಮ್ಮ ವೀಡಿಯೋ ನೋಡಿದ್ದಕ್ಕೆ.